ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಪ್ರಿಯ ವೀಕ್ಷಕರೇ, ದಾವಣಗೆರೆಯಲ್ಲಿ ಇತ್ತೀಚೆಗೆ ಒಂದಿಷ್ಟು ಅನಿರೀಕ್ಷಿತ ಇನ್ಸಿಡೆಂಟ್ಗಳು ಆದವು. ಏನಾಗುತ್ತೆ ಅಂದ್ರೆ, ರೀಸೆಂಟ್ ಆಗಿ ಅಬ್ದುಲ್ ಸಮದ್ ಅನ್ನೋ ಒಬ್ಬ ಯುವಕನದ್ದು ವಿಡಿಯೋ ವೈರಲ್ ಆಗುತ್ತೆ. ಲಾಂಗ್ ಹಿಡ್ಕೊಂಡು ಬಿಸಾಡ್ಕೊಂಡು ಹೋಗುವಂತ ವಿಡಿಯೋ ಅದು. ಆ ಹಿನ್ನೆಲೆಯಲ್ಲಿ ಅಬ್ದುಲ್ ಸಮದ್ರನ್ನ ದಾವಣಗೆರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ. RMC ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಆದ್ರೆ ಆ ಅಬ್ದುಲ್ ಸಮದ್ ಅಲ್ಲಿ ಲಾಂಗ್ ಹಿಡ್ಕೊಂಡು ಓಡಾಡಿದ್ ಯಾಕೆ ಅನ್ನೋದು, ಅದರ ಹಿಂದೆ ಒಂದು ಬೇರೆ ಕಾರಣ ಇದೆ. ಅದರ ಬಗ್ಗೆ ಮಾತಾಡೋದಿಕ್ಕೆ ಅಲ್ಲಿನ ವಿಕ್ಟಿಮ್ಸ್, ಸಂತ್ರಸ್ತರು ನಮ್ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅಸಲಿಗೆ ದಾವಣಗೆರೆಯಲ್ಲಿ ಅವತ್ತು ಆಗಿದ್ದೇನು, ಅಲ್ಲಿ ಅಬ್ದುಲ್ ತಲಾ ಅನ್ನೋ ಯುವಕನ ಮೇಲೆ ಯಾಕೆ ಅಟ್ಯಾಕ್ ಆಯ್ತು, ಅದಾದ್ಮೇಲೆ ಅಬ್ದುಲ್ ಸಮದ್ ಯಾಕೆ ಅರೆಸ್ಟ್ ಆದ, ಇದೆಲ್ಲಾನು ಅವ್ರ ಜೊತೆಗೆ ಮಾತಾಡಿ ತಿಳ್ಕೊಳ್ಳೋಣ. ಮೊಹಮ್ಮದ್ ರಫೀಕ್ ಸರ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮ್ಗೆ ಸ್ವಾಗತ. ಏನಾಯ್ತು ಅವತ್ತು ದಾವಣಗೆರೆಯಲ್ಲಿ? ಸರ್, ಅಲ್ಲಿ ತುಕಮಕ್ ದೇವಸ್ಥಾನ ಹತ್ರ ಬಿಲ್ಡಿಂಗ್ ನಲ್ಲಿ ಮೆಟಲ್ ಹಾಕಿರ್ತಾರೆ ಸರ್, ಸೆಂಟ್ರಿಂಗ್ ಸಾಮಾನು. ಆ ಸಾಮಾನ್ ತಗೊಂಡು ಎಲ್ಲಾ ಬಿಸ್ಕೊಂಡು ಬೇರೆ ಕಡೆ ಇದಕ್ಕೆ ಹಾಕ್ತಾರೆ ಸರ್. ನಿಟ್ಕೊಳ್ಳಿ DCM ಕ್ವಾರ್ಟರ್ಸ್ ಹಾಕಿ ಒಂದು ಆರ್ಡರ್ ಸಿಗ್ತದೆ ಸರ್. ಹೋಗ್ತಾರೆ ತಗೊಂಡ್ ಇವ್ರು. ಹೋಗೋ ಟೈಮಿಗೆ ನೂರಾನಿ ಮಸೂತಿ ಹತ್ರ ಹೋಗ್ತಾರೆ ಇವ್ರು. ಅಲ್ಲಿಂದ ಆಣಿಕೊಂಡ ಪ್ರತಿಯೊಂದು ವರ್ಷ ಜಾತ್ರೆ ಆಗ್ತದೆ ಸರ್. ಜಾತ್ರೆ ಆದಾಗ ಅವರು ಪೊಲೀಸರು ಏನ್ ಹೇಳ್ತಾರೆ, ಇಲ್ಲಿ ಜಾತ್ರೆ ನಡೆದಿದ್ದಪ್ಪ, ಹೋಗಕ್ ದಾರಿ ಇಲ್ಲ, ಇಲ್ಲಿಂದ ನೀನು ಹೋಗಪ್ಪ ಮಟ್ಟಿಕಲ್ಲಿಂದ ಅಂತ ಪೊಲೀಸರು ಹೇಳಿ ಕಳಿಸ್ತಾರೆ ಸರ್. ಅಬ್ದುಲ್ ತಲಾನನ್ ಕಳಿಸ್ತಾರೆ. ಅಬ್ದುಲ್ ತಲಾಗೆ ಕಳಿಸ್ತಾರೆ. ಅವ್ರ ಜೊತೆಗೆ ಇನ್ನೊಬ್ಬನು ಹುಡುಗ ಇರ್ತಾನೆ ಸರ್. ಅಬ್ದುಲ್ ತಲಾ ಅಂದ್ರೆ ಯಾರು? ಅಲ್ಲಿ ಪಕ್ಕದಲ್ಲಿ ಕೂತಿರೋ ಹುಡುಗ? ಇವನೇ ಸರ್, ಪಕ್ಕದಾಗ ಕೂತೇನ ಹುಡುಗ. ಎಷ್ಟವನಿಗೆ ವಯಸ್ಸು? ಅವನಿಗೆ 19 ನಡೀತದೆ ಸರ್ ಈಗ. ಓಕೆ. ಇವನಿಗೆ ಕಳಿಸೋ ಟೈಮಿಗೆ ಹೋಗ್ತಾರೆ ಮುಂದೆ. ಇವರು ಟಾಟಾ IC ತಗೊಂಡು ಅವ್ರು ಸೆಂಟ್ರಿಂಗ್ ಸಾಮಾನ್ ತಗೊಂಡು ಹೋಗ್ತಾರೆ. ಹೋಗೋ ಟೈಮಿಗೆ ಒಂದ್ 2 ಜನ ಬೈಕ್ನಾಗ ಬರ್ತಾರೆ. ಹೆಸರು ಏನ್ ಹೇಳಪ್ಪ ನೀನು ಅಂತ. ಇವ್ರೊಬ್ಬನ ಅಬ್ದುಲ್ ತಲಾ ಅಂತ ಹೇಳ್ತಾನೆ. ಇಬ್ಬರು ಸೇರ್ಕೊಂಡು ಮುಸ್ಲಿಂ ಹೆಸರನ್ನು ಹೇಳ್ತಾರೆ. ಸುಳ್ಳ ಮಕ್ಕಳು, ಮುಸ್ಲಿಂ ಜನ ನೀವು ನಮ್ಮ ಏರಿಯಾದಾಗ ಯಾಕೆ ಬರ್ತಿರೋ ಅಂತ ಅವ್ರಿಗೆ ಬೆನ್ನತ್ತಾರೆ. ಹತ್ತಾಗ ಟೈಮಿಗೆ ಮತ್ತೆ ಒಂದು 17-18 ಜನ, ಒಂದು 20 ಜನ ಇರ್ಬೋದು ಸರ್ ಮೋಸ್ಟ್ಲಿ. ಅವ್ರು ಹತ್ತಿ ಗಾಡಿಗೆ ಅಡ್ಡ ಹಾಕಿ ಅವ್ರಿಗೆ ಹೊಡೆಯೋ ಟೈಮಿಗೆ ಅವ್ನು ಇನ್ನೊಂದು ಹುಡುಗ ಆಯ್ತಲ್ಲ ತಪಸ್ಕೊಂಡು ಹೋಗ್ಬಿಡ್ತಾನೆ. ಆದ್ರೆ ಅಬ್ದುಲ್ ತಲಾ ಆಯ್ತಲ್ಲ ಸಿಕ್ಬಿಡ್ತಾರೆ ಅವ್ರ ಕೈಯಾಗಿ. ಸಿಗ್ತಾರೆ, ಹೊಡಿತಾರೆ ಅಂದ್ರೆ ಹೇಳ್ಬಾರ್ದು ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಹೋಗಿದ್ರೆ ಜೀವ ಹೋಗ್ಬೇಕು, ಆ ತರ ಹೊಡಿತಾರೆ ಅವನಿಗೆ. ಆಮೇಲೆ ಇನ್ನೊಂದು ಹುಡುಗ ಏನ್ ಮಾಡ್ತಾನೆ, ಇಸ್ಮಾಯಿಲಿಗೆ ಫೋನ್ ಮಾಡ್ತಾನೆ, ನಿಮ್ ತಮ್ಮಾರಿಗೆ ಹೊಡಿತಿದಾರಪ್ಪ, ಹಿಂಗ್ ಸೆಂಟ್ರಿಂಗ್ ಸಾಮಾನ್ ತಗೊಂಡ್ ಹೋಗ್ತೇವೆ ಮಟ್ಟಿಕಲ್ಲಾಗಿ ಅಂತಾರೆ. ಇಸ್ಮಾಯಿಲ್ ಟಚ್ನಾಗಿ ಇರಲ್ಲ ಸರ್, ಎಲ್ಲಿ ಬೇರೆ ಕಡೆ ಇರ್ತಾನೆ ಅವ್ನು. ಅಬ್ದುಲ್ ಸಮದಿಗೆ ಫೋನ್ ಮಾಡ್ತಾನೆ ಅವ್ನು. ಸಮದ್ ಎಲ್ಲಿ ಇದೆಯಪ್ಪ ನೀನು, ನಮ್ ತಮ್ಮನ್ಗೆ ಹೊಡಿತಿದಾರೆ ಅಂತ ಎಲ್ಲಿ ಅಂತ. ನಾನು ನೂರಾನಿ ಮಸೂದ್ ಹತ್ರ ಇದ್ದೀನಪ್ಪ ಅಂತ ಅವನು ಹೇಳ್ತಾನೆ. ಹೋಗಿ ನೋಡ್ತಾನೆ, ನೆಲಕ್ ಬಿದ್ದಿರ್ತಾನೆ ಅವನು ಅಬ್ದುಲ್ ತಲಾ. ಬಂಬಳಿ ಹೊಡ್ಕೊಂಡು ನಮ್ ತಮ್ಮನಿಗೆ ಯಾವ ತರ ಹೊಡೆದಾರ ಅಂತ ಭಯ ಬಿಟ್ಕೊಂತಾನೆ. ದೂರ ನಿಂತಿದ್ದು ಒಂದು ಗ್ರೂಪ್ ಐತಲ್ಲ, ಅದರ 2 ಜನ ಅವ್ರ ಕೈಯಾಗೆ ಮಚ್ಚಿರ್ತೈತೆ. ಅವ್ರ ಹತ್ರ ಬರ್ತಾರೆ. ಹತ್ರ ಬಂದು ಇವನು ಅಷ್ಟೊಳಗೆ ಇವನು ಭಯ ಬಿಟ್ಟು ಏನ್ ಮಾಡ್ತಾರೋ, ನನ್ ತಮ್ಮನ್ ತರ ನನಗೂ ಮಾಡ್ತಾರೆ ಏನಪ್ಪಾ ಅಂತ ಭಯ ಬೀಳ್ತಾನೆ. ಅಷ್ಟೊಳಗೆ ಯಾರು ಕೂಗ್ತಾ ಇರ್ಬೇಕು ಸರ್ ಮೋಸ್ಟ್ಲಿ ಅಲ್ಲಿ. ಅವ್ರು ಆ ಟೈಮಿಗೆ ಅವ್ರು ಭಯ ಬಿದ್ದು ಓಡೋ ಟೈಮಿಗೆ ಅದೇ ಮಚ್ಚಿ ಇವನ್ ಕೈಯಾಗೆ ಕಿತ್ತಿರ್ತೈತೆ. ತೋರಿಸ್ತಾನೆ, ಇದೇ ಮಚ್ ತಗೊಂಡ್ ನನ್ ತಮ್ಮನ್ಗೂ ಹೊಡೆದ್ರು ನನಗೂ ಹೊಡೆದ್ರು ಅಂತ ತೋರಿಸ್ತಾನೆ. ಆ ವಿಡಿಯೋ ಪೊಲೀಸರಿಗೆ ವೈರಲ್ ಆಗ್ತದೆ ಸರ್. ಇವ್ ರಾಜ್ ಕಡೆಯವರು ಅವ್ರಿಗೆ ಒತ್ತಾಯ ಮಾಡ್ತಾರೆ ಪೊಲೀಸ್ನವ್ರಿಗೆ, ಇವ್ರು ನೋಡ್ರಿ ಈ ತರ ಬೀದಿ ಸುರಿತಾರೆ, ಅದಕ್ಕೆ ಒಂದು ಆಲ್ಟ್ರೇಷನ್ ಮಾಡಿ ಆಗಿದ್ ಘಟನೆ ಬೇರೆ ತೋರ್ಸದ್ ಬೇರೆ, ಈ ತರ ತೋರಿಸಿ ನನ್ ಮಗನಿಗೆ ಈ ತರ ಆಯ್ತಲ್ಲ ಅರೆಸ್ಟ್ ಮಾಡ್ತಾರೆ ಸರ್. ಅದಕ್ಕೆ ದಯವಿಟ್ಟು ಹೇಳ್ತಾರೆ, ನನ್ನ ಮಗನಿಗೆ ನ್ಯಾಯ ಕೊಡ್ರಿ ಅಂತ ನಿಮ್ಗೆ ನಿಮ್ ಮಾಧ್ಯಮದಿಂದ, ಚಾನಲ್ ಮಾಧ್ಯಮದಿಂದ ಕೇಳ್ಕೊಂತೀನಿ ಸರ್. ಈ ತರ ನೋಡ್ರಿ, ಈ ಹುಡುಗನ್ಗೆ ಅಂತಲ್ಲ ಈ ತರ ನೋಡ್ರಿ, ಮಗ ತೋರ್ಸಪ್ಪ, ಅಲ್ಲಿ ತೋರ್ಸಪ್ಪ, ಜೋರಾಗಿ ತೋರ್ಸ ನೋಡ್ರಿ ಸರ್. ಒಂದು ಹಲ್ಲೆಲ್ಲ ಪೂರ್ತಿ ಮುರಿದೋಗೈತೆ, ಇದೆಲ್ಲ ಪೂರ್ತಿ ಡ್ಯಾಮೇಜ್ ಆಗೈತೆ. ಈಗ್ಲೂ ಇವನಿಗೆ ಊಟ ಮಾಡಕ್ ಬರ್ತಾರ ಸರ್. ಈಗ್ಲೂ ಗಂಜಿ ಕುಡಿತಿದ್ದಾನೆ ಸರ್ ಇವನು. ಈ ತರ ಎಲ್ಲ ಕಣ್ಣೆಲ್ಲ ಪೂರ್ತಿ ಈಗ ಸ್ವಲ್ಪ ತೆಗಿತಂತ ಸರ್. ತಿಂಗಳ ಮೇಲೆ ಆಗಿದ್ದೆ ಯಾವಾಗ? ಹೊಡೆದಿದ್ದು ಯಾವಾಗ ಅಬ್ದುಲ್ ತಲಾಗೆ? ಹೊಡೆದಿದ್ದು 18ಗೆ ಸರ್, ಆಗಸ್ಟ್ 18ಗೆ ಸರ್. ಆಗಸ್ಟ್ 18ಕ್ಕೆ? ಇವಾಗ 1.5 ತಿಂಗಳಾಯ್ತು ಹತ್ತತ್ರ. 1.5 ತಿಂಗಳಾಯ್ತು. ಆದ್ರೂ ಇನ್ನೂ ಸುಧಾರಿಸ್ಕೊಂಡಿಲ್ಲ, ಹಂಗೆ ಬ್ಯಾಂಡೇಜ್ ಇನ್ನೂ ಹಂಗೆ ಇದೆ. ಹಂಗೆ ಇತ್ತು ಸರ್, ಅದು ದೊಡ್ಡ ಬ್ಯಾಂಡೇಜ್ ಇತ್ತು. ಸ್ವಲ್ಪ ಮತ್ತೆ ಡಾಕ್ಟರ್ ಚಿಕ್ಕ ಬ್ಯಾಂಡೇಜ್ ಹಾಕಿದ್ದಾರೆ ಸರ್. 1 ತಿಂಗಳಾದ್ರೂ ಇನ್ನೂ ಊಟ ಮಾಡಕ್ ಬರ್ತಾ ಇಲ್ಲ? ಇಲ್ಲ ಸರ್, ಮಾತಾಡಕ್ ಬರ್ತಲ್ಲ ಅವನಿಗೆ, ಸ್ವಲ್ಪ ಮಾತಾಡ್ತಾನೆ. ಆದ್ರೆ ಮತ್ತೆ ಈಗ ಊಟ ಮಾಡಕ್ಕೆ ನಾರ್ಮಲ್ ಊಟ ಮಾಡ್ತಾನೆ ಸರ್. ಯಾವ್ದು ರೊಟ್ಟಿ ಪಟ್ಟಿ ಆಗಲ್ಲ.
ಮುದ್ದೆ ಇದ್ರೆ ನುಂಗ್ತಾನ, ಸ್ವಲ್ಪ ರೈಸ್ ಇದ್ರೆ ತಿಂತಾನೆ. ಇಷ್ಟು ದಿವಸ ಗಂಜಿನೇ ಕುಡಿತಿದ್ದ. ಅಲ್ಲ ಇಷ್ಟೆಲ್ಲ ಡ್ಯಾಮೇಜ್ ಹೊಡೆದ್ರು ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ವಾ? ಕೊಟ್ಟಿದ್ವಿ ಸರ್. ಯಾವ ಆ ಪೊಲೀಸ್ ಟೈಮಿಗೆ ನಾವು ಸ್ಟೇಷನ್? ದೊಡ್ಡವ್ರು ಯಾರು ಇದ್ದಿಲ್ಲ ಸರ್. ಹುಡುಗರು ಐತಲ್ಲ, ಅವ್ರಿಗೆ 20 ಜನ ಅಂತ ತೋರಿಸಿದ್ರೆ ಪೊಲೀಸರಿಗೆ, ಇವ್ರಿಗೆ ಕನ್ನಡ ಬರಲ್ಲ ಬೇರೆ. ಅವ್ರ ಕೈಲಿಂದ 2 ಜನ ಅಂತ, ಹಿಂಗ್ 20 ಜನ ಅಂತ ಹೇಳಿದ್ರೆ ಅವ್ರು 2 ಜನ ಅಂತ ಬರ್ಕಂದಾರೆ. ಒಬ್ಬನಿಗೇನೋ ಅರೆಸ್ಟ್ ಮಾಡಿದ ಅಂತ ಗೊತ್ತಾಯ್ತು ಸರ್. ಅದ್ ಮಿಕ್ಕಿ ಜನ ಯಾರಿಗೂ ಅರೆಸ್ಟ್ ಮಾಡಿಲ್ಲ ಅವರು. ಆ ಕೇಸ್ ಏನಾಗಿತ್ತು ಅಂತೂ ಗೊತ್ತಿಲ್ಲ ಸರ್. ಹೋಗಿಲ್ಲ ನೀವು ಪೊಲೀಸ್ ಸ್ಟೇಷನ್? ನೀವೇನ್ ಕೇಳಿಲ್ಲ ಅವ್ರಿಗೆ? ನಾನು ಊರಾಗ ಇದ್ದಿಲ್ಲ ಸರ್. ನಮ್ಮ ಹುಡುಗರು, ಸಣ್ಣ ಹುಡುಗರು ಹೋಗಿದ್ರಂತೆ. ಈಗ ಮಾಡ್ತೀವಿ, ಅವಾಗ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಂತ. ಒಬ್ಬನ್ನ ಅರೆಸ್ಟ್ ಮಾಡಿದ. ಅದ್ರಾಗ ಹೊಡೆದಿದ್ರೊಳಗ ಅಬ್ದುಲ್ ತಲಾ ಗೊತ್ತಿರೋ ಹುಡುಗರು ಯಾರಾದ್ರೂ ಇದ್ರಾ? ಅಬ್ದುಲ್ ತಲಾ ಗೊತ್ತಿರೋ ಹುಡುಗರು ಯಾರಾದ್ರೂ ಇದ್ರಾ ಅಲ್ಲಿ ಗ್ಯಾಂಗ್ಗಳು ಹೊಡೆದಿರೋದು? ಇಲ್ಲ ಸರ್, ಇಲ್ಲ ಸರ್. ಯಾರು ಪರಿಚಯ ಇಲ್ಲ, ಯಾರು ಒಬ್ರು ಅದರಲ್ಲಿ ಪರಿಚಯ ಇಲ್ಲ ಸರ್, ಯಾರು ಇಲ್ಲ. ಅಲ್ಲಿ ಸುಮಾರು ಒಂದು 23 ನಿಲ್ಸ್ಕೊಂಡ್ರು, ಮುಸ್ಲಿಂ ಅನ್ನಂತ ಹೆಸರು ಕೇಳಿ ಹೊಡೆದ್ರು ಅಷ್ಟೇ. ಅಂದ್ರೆ ಇದು ಮೊದ್ಲೇ ಘಟನೆ ಇಲ್ಲ ಸರ್. ಇದು ಮೊದ್ಲೇ ಘಟನೆ ಇಲ್ಲ ಸರ್. ಇದು ಸುಮಾರು ಒಂದು 20-30 ವರ್ಷದಿಂದ ಇದೇ ಘಟನೆ ನಡೀತಾ ಇರೋದಲ್ಲಿ. ಹೋಗಾರ್ಗೆ ಬರಾರ್ಗೆ ಗುಂಪು ಸೇರ್ಕೊಂಡು ಹೊಡೆಯೋದು, ಸಣ್ಣ ಮಕ್ಕಳಿಗೆ. ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ರಲ್ಲ, ಪೊಲೀಸರು ಏನ್ ಹೇಳಿದ್ರು ಈ ಅಬ್ದುಲ್ ತಲಾ ಹೊಡೆದಿರೋದ್ರ ಬಗ್ಗೆ? ಹೌದು, ಅರೆಸ್ಟ್ ಮಾಡ್ತೀನಪ್ಪ ಅವ್ರಿಗೆಲ್ಲರಿಗೆ ಅಂತ ಹೇಳಿದ್ರು. ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಆಮೇಲೆ ನೀವು ಏನು ಕೇಳೋದಿಕ್ ಹೋಗಿಲ್ಲ ಅಲ್ಲಿ? ನಾ 2-3 ಸರಿ ಹೋಗಿದ್ರು ಸರ್ ಕೆಳಗೆ. ಒಬ್ಬರಿಗೇನೆ ಹಿಡ್ಕೊಂಡ್ ಬಂದ್ರಂತೆ. ಅವ್ರಿಗೆ ಹಿಡ್ಕೊಂಡ್ ಬರ್ತೀನಪ್ಪ, ಇನ್ನೂ ಹುಡುಕ್ತಾ ಇದ್ದೀವಿ, ಊರು ಎಲ್ಲ ಬಿಟ್ಟಿದ್ದಾರೆ ಅಂತ ಹೇಳಿದ್ರಂತೆ. ಇದಾದ್ಮೇಲೆ ಇವನನ್ನ ಕಾಪಾಡೋದಿಕ್ಕಂತ ಅಬ್ದುಲ್ ಸಮದ್ ಬಂದಿದ್ದ. ಅಲ್ಲಿ ಆತನ ಕೈಗೆ ಆ ಲಾಂಗ್ ಹೇಗ್ ಸಿಕ್ತು ಅಬ್ದುಲ್ ಸಮದ್ಗೆ? ಅವ್ರದ್ದೇ ಸರ್, ಅವ್ರದ್ದೇ. ಯಾವ್ದು ಅವ್ರ ಗ್ರೂಪ್ ಇತ್ತಲ್ಲ ಸರ್, ಅವ್ರ ಗ್ರೂಪ್ ನಾಗ 2 ಜನ ಹಿಡ್ಕೊಂಡಿದ್ರು ಅವರು. ಆ ಗ್ರೂಪ್ ನಾಗ ಒಬ್ಬಂತ ಐತಲ್ಲ, ಓಡೋಗೋ ಟೈಮಿಗೆ ಅವನು ನೆಲಕ್ ಬಿದ್ದಿದ್ದು. ಅದು ನೆಲಕ್ ಬಿದ್ದಿದ್ದು ಲಾಂಗ್ ತಗೊಂಡು, ಇದೇ ಲಾಂಗಿಗೆ ನೋಡಪ್ಪ ಹೊಡ್ಯಾಕ್ ಬಂದಾರ ಅಂತ ಅಬ್ದುಲ್ ಸಮದ್ ಹಿಡ್ಕೊಂಡ್ ಮೇಲೆ ಎಲ್ಲ ಮತ್ ಹೊಡೆದ್ರು ಅವ್ರು. ಬಂದಿದ್ಮೇಲೆ ಮತ್ ಹೊಡೆದ್ರು ಅವ್ರು. ತಕ್ಷಣಾಗೆ ಇವನು ಸಮದ್ ಹೋಗಿಲ್ಲದ್ರೆ ಅಬ್ದುಲ್ ತಲಾದ್ ಜೀವನೇ ಹೋಗ್ಬಿಡ್ತು ಸರ್. ಇವನೇ ಕರ್ಕೊಂಡ್ ಬಂದು ಸಿಟಿ ಸೆಂಟ್ರಲ್ಗೆ ಎಲ್ಲಾ ದಾಖಲೆ ಮಾಡ್ದ ಸರ್. ಇದು ಐತಲ್ಲ MLC ಸರ್, ದಾಖಲೆ ಸರ್, MLC. ಸ್ವಲ್ಪ ಅಬ್ದುಲ್ ಸಮದ್ ಅಬ್ದುಲ್ ತಲಾಗೆ ಮಾತಾಡ್ತಾನ. ಸ್ವಲ್ಪ ಮಾತಾಡ್ತ ತಲಾ ಮಾತಾಡಕ್ ಬರುತ್ತಾ ನಿಮ್ಗೆ? ಬಾಯಿ ಸ್ವಲ್ಪ ಬಿಚ್ಚಕ್ ಬರ್ತಲ್ಲ ಸರ್ ಅವ್ರಿಗೆ, ನೋವು ಐತಿ ಬಾಯಿ. ಇನ್ನು 1 ತಿಂಗಳಾದ್ರೂ ಇನ್ನು ಬಾಯಿ ಬಿಚ್ಚಕ್ ಬರ್ತಾ ಇಲ್ಲ, ಆ ರೀತಿ ಹೊಡೆದಿದ್ದಾರೆ ಸರ್. ಹಂಗಾಗಿ ಮಾತಾಡಕ್ ಬರ್ತಾ ಇಲ್ಲ. ಅಲ್ಲ, ಅವತ್ತೇನು ಅಬ್ದುಲ್ ತಲಾ ಬರೀ ಕೈಯಿಂದ ಹೊಡೆದ್ರ, ಇಲ್ಲ ಬೇರೆ ಏನಾದ್ರು ವೆಪನ್ ಇಂದ ಹೊಡೆದಿರೋದ ಅವನಿಗೆ? ಪಂಚ್ ಹಾಕದಿರುತ್ತ ಸರ್. ಪಂಚ್ ಎಲ್ಲೆಲ್ಲ ಕೊಡ್ತಾ ತೋರ್ಸಪ್ಪ, ಎಲ್ಲೆಲ್ಲ ಸರ್. ಇಲ್ಲಿ ಇಲ್ಲೆಲ್ಲಾ ಪೂರ್ತಿ ಹೊಡ್ತಾ ಬಿಡ್ತಾರ. ತಲೆಗೆ ಕಟ್ಟಿಗೆಗಳು, ದೊಣ್ಣೆಗಳು ತಂದಿರ್ತಾರಲ್ಲ ಸರ್. ಸರ್ ಇದು ಸ್ಕ್ಯಾನ್, ಇದು ಎಕ್ಸ್ರೇ ಐತ್ ನೋಡಿ ಸರ್. ಇದು ನೋಡಿ ಸರ್, ಇದು ತೋರಿಸಿದ್ರು. ಅಲ್ಲ ರಫೀಕ್ ಅವ್ರೆ, ಹೆಸರಾಗಿದೆ
ಸರ್ ಇದು ಸರ್ ಸಮದನ್ನ ಅರೆಸ್ಟ್ ಮಾಡಿದ್ಮೇಲೆ ಇದೆಲ್ಲ ಆಗಿರೋದನ್ನ ಹೇಳಿಲ್ವಾ ನೀವು ಪೊಲೀಸರಿಗೆ? ಹೇಳಿದ್ವಿ ಸರ್, ಹೇಳಿದ್ವಿ. ಈಗ ನೋಡಪ್ಪ, ನಮಗೂ ಏನಂದ್ರು ನಾವ್ ಏನ್ ಮಾಡಕ್ ಬರ್ತೈತೆ, ರಾಜಕಾರಣಿಯಿಂದ ನಮಗೂ ಒತ್ತಡ ಐತಿ. ಪೊಲೀಸರು ಅದೇ ರಾಜಕಾರಣಿಗಳಿಂದ ಒತ್ತಡ ಐತಪ್ಪ ನಮ್ಗೆ. ಸ್ವಲ್ಪ ನೀವು ಹಂಗೆ ಮಾಡ್ಬೇಡ್ರಿ, ಸಮಾಧಾನ ಇರ್ರಿ, ಅರೆಸ್ಟ್ ಮಾಡೋಣಂತೆ ಅವ್ರಿಗೆ, ಊರ್ ಬಿಟ್ಟಿದ್ದಾರೆ ಅವ್ರು ಅಂತ ಹೇಳಿದ್ರು ಪೊಲೀಸ್ನವ್ರು. ಯಾವ ರಾಜಕಾರಣಿ ಅಂತ ಗೊತ್ತಾಯ್ತಾ? ಯಾರ ಹೆಸರು ಹೇಳಿದ್ರು? ಯಾವ ರಾಜಕಾರಣಿ ಅವರು? ಇವರೇ ಬಿಜೆಪಿ ಅವ್ರು ಸರ್. ಬಿಜೆಪಿ ಅವರು ಅವ್ರ ಮೇಲೆ ಬಿಜೆಪಿ ಅವರು RSS ಪೊಲೀಸ್ ಮೇಲೆ ಅವ್ನು ಲಾಂಗ್ ಹಿಡ್ಕೊಂಡ್ ತಿರುಗಿದಾನಲ್ಲ, ಅವನ್ಗೆ ನೀವು ಅರೆಸ್ಟ್ ಮಾಡಿಲ್ಲಲ್ಲ ಅಂತ ಬರೀ ಅವನು ಸಮತ್ ಕಡೆನೆ ತೋರಿಸ್ತಿದ್ದಾರೆ. ಈ ತರ ಹುಡುಗನಿಗೆ ಹೊಡೆದಾರೆ, ಬಡದಾರೆ, ಈ ತರ ಘಟನೆ ಆಗಿದೆ, ಇದು ಸುದ್ದಿನೇ ತೋರಿಸ್ತಾ ಇಲ್ಲ. ಅವ್ರು ಸುದ್ದಿನೇ ತೆಗಿತಾ ಇಲ್ಲ. ನಾವು ಕೇಳಿದ್ರೂ ಅದು ಗಮನಕ್ಕೆ ಹಾಕಂತ ಇಲ್ಲ. ಬರೀ ಲಾಂಗಿಂದು ತಿರುಗಿದ್ದು, ಅವ್ನ್ ಸಮತ್ ತಿರುಗಿದ್ದೆ ಬರೀ ಹೇಳ್ತಾರೆ ಸರ್. ಆ ಸಮತ್ ಕಷ್ಟವಾಗಿ ಇಸ್ಪಾಟಿಗೆ ಹೋಗಿಲ್ಲ ಅಂದ್ರೆ ಜೀವನೇ ಹೋಗ್ತಿದ್ದ. ಒಂದು ಕಷ್ಟಕ್ಕೆ ಹೋಗಿದ್ಕೆ ದೇವ್ರದಿಂದ ಜೀವ ಉಳಿದಿತ್ತು ಅಂತ ಒಂದು ನಾವು ತಿಳ್ಕೊಂತ ಇದ್ದೀವಿ ಸರ್. ಸರಿ ಸರಿ. ರೋಡಾಗೆ ಬಿದ್ದ್ಬಿಟ್ಟಿದ ಸರ್ ಅವನು ಅಬ್ದುಲ್ ಕಲಾಂ. ಸರಿ ನೋಡಿ ಸ್ನೇಹಿತರೆ, ಇದು ಮೊಹಮ್ಮದ್ ರಫೀಕ್ ಅವರ ಕುಟುಂಬಸ್ಥರಿಗೆ ದಾವಣಗೆರೆಯಲ್ಲಿ ಒಂದಿಷ್ಟು ಗುಂಪಿನವರು ಈ ರೀತಿ ಹೊಡೆದಿದ್ದಾರೆ. ಇಲ್ಲಿ ನೋಡಿದ್ರಿ ಇಷ್ಟೊತ್ತು. ಅಬ್ದುಲ್ ತಲಾನು ಈ ಹುಡುಗ 19 ವರ್ಷ, ಇವನಿಗೆ ಏನೋ ಹೋಗ್ತಾ ಇರ್ತಾನೆ ದಾರಿಲಿ, ಅಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಪೊಲೀಸ್ ಹೇಳ್ತಾರೆ ಇಲ್ಲೆಲ್ಲ ಜಾತ್ರೆ ಇದೆ, ಇಲ್ಲಿ ಹೋಗಕ್ಕಾಗಲ್ಲ, ನೀವ್ ಈ ಕಡೆಯಿಂದ ಹೋಗ್ರಪ್ಪ ಅಂತ ಒಂದ್ ದಾರಿ ತೋರಿಸ್ತಾರೆ. ಆ ದಾರಿಲಿ ಹೋಗ್ಬೇಕಾದ್ರೆ ಇವನನ್ನ ಒಂದಿಷ್ಟು ಜನ ಫಾಲೋ ಮಾಡ್ಕೊಂಡ್ ಬರ್ತಾರೆ. ಬಂದು ಹೆಸರು ಕೇಳ್ತಾರೆ, ನಿಮ್ ಹೆಸರು ಅಂತ. ಇವನು ಅಬ್ದುಲ್ ತಲಾ ಅಂತ ಹೇಳಿದಾಗ ಅಲ್ಲಿ ಇವನ್ ಜೊತೆ ಇನ್ನೊಂದಿಬ್ರು ಇರ್ತಾರೆ. ಇವರೆಲ್ಲ ಮುಸ್ಲಿಮರು ಅಂತ ಗೊತ್ತಾಗ್ತಿದ್ದಾಗೇನೆ ಆ ಗ್ಯಾಂಗ್ನವರು ಮನ್ಸಿಗೆ ಬಂದಂಗೆ ಹೊಡೆದಿದ್ದಾರೆ. ಅಲ್ಲಿ ನೀವು ನೋಡ್ಬೋದು, ಅಬ್ದುಲ್ ತಲಾಗೆ 1 ತಿಂಗಳ ಮೇಲಾಯ್ತು ಈ ಘಟನೆ ಆಗಿ. ಆಗಸ್ಟ್ 18ನೇ ತಾರೀಕು ಆಗಿರೋದು. 1 ತಿಂಗಳ ಮೇಲೆ ಆದ್ರೂನು ಈ ತನಕ 1 ತಿಂಗಳ ಮೇಲೆ ಆದ್ರೂನು ಈ ತನಕ ಅಬ್ದುಲ್ ತಲಾಗೆ ಊಟ ಮಾಡೋದಿಕ್ ಬರ್ತಾ ಇಲ್ಲ, ಆತನಿಗೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ನಡೆದಾಡೋದಿಕ್ ಆಗ್ತಾ ಇಲ್ಲ, ಇವನ್ ಮಾತಾಡೋದಿಕ್ಕೂ ಬರ್ತಾ ಇಲ್ಲ. ಮಾತಾಡೋದಕ್ಕೂ ಬರ್ದೇ ಇರೋ ರೀತಿ ಅವನಿಗೆ ಹೊಡೆದು ಅಷ್ಟು ಗಾಯ ಮಾಡಿದ್ದಾರೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ನೋಡ್ತಾ ಇದ್ರೆ. ಅವನಿಗೆ ಏನು ಊಟ ಮಾಡೋದಿಕ್ಕೂ ಬರ್ತಾ ಇಲ್ಲ, ಗಂಜಿ ತಿಂತಾ ಇದ್ದಾನಂತೆ. ನಾವ್ ಮಾತಾಡ್ಸಕ್ ಟ್ರೈ ಮಾಡಿದ್ರೆ ಅವ್ನಿಗೆ ಮಾತಾಡೋದಿಕ್ಕೂ ಬರ್ತಾ ಇಲ್ಲ. ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ, ಇದನ್ ಜೊತೆಗಿದ್ದವ್ರು ಇನ್ನಿಬ್ರು ಇರ್ತಾರಲ್ಲ, ಅವ್ರು ಇಲ್ಲಿಂದ ಓಡೋಗ್ತಾರೆ. ಹೊಡಿಯುವಾಗ ಅಬ್ದುಲ್ ತಲಾ ಹೊಡಿಯುವಾಗ ಹೊಡ್ಸ್ಕೊಂಡು ಅವರು ಓಡೋಗ್ತಾರೆ. ಅವರು ಅಬ್ದುಲ್ ಸಮದ್ ಅನ್ನೋ ಹುಡುಗನಿಗೆ ಫೋನ್ ಮಾಡ್ತಾರೆ, ಹಿಂಗೆ ಅಬ್ದುಲ್ ತಲಾ ಹೊಡಿತಾ ಇದ್ದಾರೆ ಇಲ್ಲಿ ಇಂತ ಜಾಗದಲ್ಲಿ ಅಂತ ಹೇಳಿದಾಗ, ಆ ಜಾಗಕ್ಕೆ ಅಬ್ದುಲ್ ಸಮದ್ ನಿಯರ್ ಇರ್ತಾನೆ, ಅಲ್ಲಿ ಸಮೀಪದಲ್ಲಿ ಇರ್ತಾನೆ. ಅವಾಗ ಅಬ್ದುಲ್ ಸಮದ್ ಓಡೋಡಿ ಬರ್ತಾನೆ. ಅಂದ್ರೆ ಕಸಿನ್ ಇವ್ರು, ಬೇರೆ ಯಾರು ಹೊರಗಿನವರಲ್ಲ, ಒಂದೇ ಫ್ಯಾಮಿಲಿ ಅವರು. ಅಬ್ದುಲ್ ಸಮದ್ ಓಡೋಡಿ ಬಂದಾಗ ಇವನನ್ನ ಎತ್ಕೊಳ್ತಾನೆ. ಅಬ್ದುಲ್ ಸಮದ್ ಇವನನ್ನ ಕಾಪಾಡ್ಕೊಳ್ತಾನೆ. ಆಗ ಅಲ್ಲೇ ಒಂದು ಮಚ್ಚು, ಲಾಂಗ್ ಏನೋ ಮಚ್ಚು, ಅದೊಂದು ಕುಡ್ಗೋಲ್ ರೀತಿ ಇದೆ. ಅದು ಲಾಂಗ್ ಮಚ್ಚುತ್ತ ಎಕ್ಸಾಕ್ಟ್ ಆಗಿ ಇನ್ನೂ ಕಂಡು ಬರ್ತಾ ಇಲ್ಲ ವಿಡಿಯೋ ನೋಡಿದಾಗ. ಅದನ್ನ ಅಬ್ದುಲ್ ಸಮದ್ ಎತ್ಕೊಂಡು ಅಬ್ದುಲ್ ತಲಾನ ಕರ್ಕೊಂಡು ಬರ್ತಾನೆ. ಅಂದ್ರೆ ಅಲ್ಲೇ ಇದ್ದಿದ್ರೆ ಆ ಮಚ್ಚು ಲಾಂಗ್ ಅಥವಾ ಅಲ್ಲಿ ಇದ್ದಿದ್ರೆ ಇವ್ರು ಸಿಕ್ಕಿರೋ ಹೊಡೆದೇ ಬಿಟ್ಟಿರೋರು. ಅವತ್ತು ತಲಾಗೆ ಮಚ್ಚೇಟು ಬಿದ್ದಿರ್ಬೋದು, ಹೊಡೆದಾಗ್ತಿದ್ರೇನೋ ಗೊತ್ತಿಲ್ಲ. ಅದನ್ನ ಹಂಗ ಆಗ್ಬಾರ್ದು ಅಂತ ಹೇಳಿ ಸಮದ್ ಆ ಮಚ್ಚನ ಎತ್ಕೊಂಡ್ ಬಂದಿರೋದು. ಆಮೇಲೆ ಆ ವಿಡಿಯೋ ವೈರಲ್ ಆಗುತ್ತೆ. ವೈರಲ್ ಆದ್ಮೇಲೆ ಇವ್ರ ಕುಟುಂಬಸ್ಥರು ಹೇಳೋ ಪ್ರಕಾರ ಸಮದ್ನ ಅರೆಸ್ಟ್ ಮಾಡ್ತಾರೆ. ಅಲ್ಲಿ ಬಿಜೆಪಿ ಅವರೇನೋ ಪ್ರೆಷರ್ ಹಾಕಿದಾರಂತೆ ಪೊಲೀಸರ ಮೇಲೆ. ಹೀಗಾಗಿ RMC ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಸುಮೋಟೋ ಹಾಕೊಳ್ತಾರೆ ಅಬ್ದುಲ್ ಸಮದ್ ಮೇಲೆ, ಲಾಂಗ್ ಹಿಡ್ಕೊಂಡು ಓಡಾಡಿದ್ದಾನೆ ಅಂತ ಹೇಳಿ. ಹೀಗಾಗಿ ಬಿಜೆಪಿ ಅವರ ಪ್ರೆಷರ್ಗೆ ಪೊಲೀಸರು ಅಬ್ದುಲ್ ಸಮದ್ನ ಸುಮ್ನೆ ಅರೆಸ್ಟ್ ಮಾಡಿದ್ದಾರೆ ಅಂತ ಅವ್ರ ಫ್ಯಾಮಿಲಿ ಅವ್ರು ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆಗೆ ಇಲ್ಲಿ ನೀವು ನೋಡಿದ್ರಿ ಅಬ್ದುಲ್ ತಲಾನನ್ನ ಯಾವ ರೀತಿ ಹೊಡೆದಿದ್ದಾರೆ ಅಂತ. ಅವನಿಗೆ ಮಾತಾಡೋದಿಕ್ಕೂ ಬರ್ತಾ ಇಲ್ಲ. ಆ ಕೇಸ್ ನಲ್ಲಿ ಒಬ್ಬನನ್ನ ಮಾತ್ರ ಅರೆಸ್ಟ್ ಮಾಡಿದಾರಂತೆ. ಅವತ್ತು ಪೊಲೀಸ್ ಸ್ಟೇಷನ್ ಸ್ಟೇಟ್ಮೆಂಟ್ ಮಾಡುವಾಗ ತಲಾಗೆ ಸರಿಯಾಗಿ ಮಾತಾಡೋದಿಕ್ ಬರ್ತಾ ಇರ್ಲಿಲ್ಲ. ಬೆರಳು ಮಾಡಿ ಇಬ್ರು 2 ಅಂತ ತೋರಿಸ್ತಾನೆ. ಅದನ್ನ ಪೊಲೀಸರು ಕೇಸಲ್ಲಿ ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಬರೀ ಇಬ್ರು ಅಕ್ಯೂಸ್ಡ್ ಅನ್ನೋ ರೀತಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಬಟ್ ಅಲ್ಲಿ ಅವತ್ತು ತಲಾಗ್ ಹೊಡೆದಿರೋದು ಸುಮಾರು 20 ಜನಕ್ಕಿಂತ ಹೆಚ್ಚಿನ ಜನರು ಸೇರ್ಕೊಂಡು ತಲಾಗೆ ಹೊಡೆದಿದ್ದಾರೆ ಅಂತ ಅವ್ರ ಫ್ಯಾಮಿಲಿ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಕೈ ಮಾಡಿ ತೋರಿಸುವಾಗ ಮಾತಾಡೋದಿಕ್ ಬರ್ತಾ ಇರ್ಲಿಲ್ಲ ತಲಾಗೆ. ಹಿಂಗಾಗಿ ಇಬ್ರು ಅಂತ ಹಿಂಗ್ ಹೇಳಿರ್ತಾನೆ. ಅಂದ್ರೆ 2 ಅಂತ ಹಿಂಗ್ ಬೆರಳು ಮಾಡಿ ತೋರಿಸಿರ್ತಾನೆ. ಅದನ್ನ ಇಬ್ರು ಅಂತ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಕೇಸಲ್ಲಿ. ಇದು ನಮ್ ಕಾನೂನು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಪೊಲೀಸರು ಸಮದನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿದ್ರು. ಒಂದು ವಿಡಿಯೋ ವೈರಲ್ ಆಯ್ತು ಅಂತ. ಅದ್ರ ಬಗ್ಗೆ ಪೂರ್ವಾಪರ ಏನಾಗಿದೆ, ಮೊದ್ಲೇನಾಗಿತ್ತು, ಅದು ಯಾವ ಕಾರಣಕ್ಕಾಗಿ ಅವನ ಕೈಯಲ್ಲಿ ಲಾಂಗ್ ಬಂತು, ಅದ್ ಹಿಡ್ಕೊಂಡು ಓಡಾಡ್ದ ಅನ್ನೋದನ್ನ ಪೂರ್ವಾಪರ ಅದು ಏನು ಯೋಚನೆ ಮಾಡ್ಲಿಲ್ಲ, ತನಿಖೆ ಮಾಡ್ಲಿಲ್ಲ. ಅದೇ ಇನ್ನೊಂದು ಒಬ್ಬ ಅಕ್ಯೂಸ್ಡ್ ವಿಕ್ಟಿಮ್ ಅಬ್ದುಲ್ ತಲಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಕೊಡ್ಬೇಕಾದ್ರೆ
ಅವರಲ್ಲಿ ಒಬ್ಬರನ್ನ ಮಾತ್ರ ಅರೆಸ್ಟ್ ಮಾಡಿದಾರಂತೆ. ಅವ್ರೇನೋ ಊರ್ ಬಿಟ್ಟು ಹೋಗಿದಾರಂತೆ, ಬಂದ್ಮೇಲೆ ಅರೆಸ್ಟ್ ಮಾಡಿದ್ವಿ, ಸ್ವಲ್ಪ ತಾಳ್ಮೆ ಇರ್ಲಪ್ಪ ಅಂತ ಹೇಳ್ತಾ ಇದಾರಂತೆ. ಅಂದ್ರೆ ಅವರೆಲ್ಲ ಹೋಗಿದ್ದಾರೆ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ಲಿ, ಬಂದ್ಮೇಲೆ ಅವ್ರನ್ನ ಕರ್ಕೊಂಡ್ಬಂದ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ತಾರ ಅಷ್ಟೇ. ಇವ್ರದ್ದು ಪೊಲೀಸರು ಇದ್ರಲ್ಲಿ ಏನ್ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗುದಿಲ್ಲ, ಯಾಕಂದ್ರೆ ಇಲ್ಲಿ ಹೊಡ್ಸ್ಕೊಂಡಿರೋನೊಬ್ಬ ಮುಸ್ಲಿಂ ಅಲ್ವಾ, ಮುಸ್ಲಿಂ ಅನ್ನೋ ಕಾರಣಕ್ಕೆ ಅವ್ನಿಗೆ ಹೊಡೆದಿದ್ದಾರೆ. ಹಿಂಗಾಗಿ ಅದ್ರ ಬಗ್ಗೆ ಪೊಲೀಸರಿಗೂ ಟೆನ್ಷನ್ ಇಲ್ಲ. ಇದು ಯಾವ ರೀತಿ ದಾವಣಗೆರೆ ಪೊಲೀಸರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಮೊಹಮ್ಮದ್ ರಫೀಕ್ ಅವರು ನಮ್ಮ ತ್ರಿವರ್ಣ ಜೊತೆಗೆ ಮಾತಾಡಿ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಮೊಹಮ್ಮದ್ ರಫೀಕ್ ಅವ್ರಿಗೆ ಧನ್ಯವಾದಗಳು ತ್ರಿವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ನಮಸ್ಕಾರ. ಧನ್ಯವಾದಗಳು ಸರ್. ನ್ಯಾಯ ಕೊಡ್ರಿ ಸರ್ ಮಗನಿಗೆ, ಈ ಮಗನಿಗೆ ನ್ಯಾಯ ಕೊಡ್ರಿ ಸರ್, ದಯವಿಟ್ಟು ನಿಮ್ ಚಾನಲ್ ಇಂದ. ದೇವ್ರ ನಮಸ್ಕಾರ.